ನೀವೇನಾದರೂ ನಾವು ಜಸ್ಟ್ 10th ಪಾಸ್ ಆಗಿದ್ದೀವಿ ಅಕ್ಕ, ನಮಗೆ ಇಲ್ಲಿ ಈಸಿ ಆದಂಥ ಕೆಲಸ ಬೇಕು, ನಮ್ಮ ಮೊಬೈಲ್ ಫೋನಲ್ಲಿ ಮಾಡುವಂಥ ಕೆಲಸ ಹೇಳಿ ಅಂತ ಇದ್ದೀರಾ? ಹಾಗಿದ್ರೆ ಇವತ್ತು ನಾನು ನಿಮಗೆ 2 ಡೇಟಾ ಎಂಟ್ರಿ ಜಾಬ್ಗಳನ್ನ ಹೇಳ್ತಾ ಇದ್ದೀನಿ. ಬಂದು ನಿಮಗೆ ಫಾರ್ಮ್ ಫಿಲ್ಲಿಂಗ್ ಟೈಪ್ ಇರುತ್ತೆ. ಇನ್ನೊಂದು ಬಂದು ಅವ್ರು ಹೇಳುವಂಥ ಡ್ಯಾಶ್ ಬೋರ್ಡ್ಸ್ ಲೈಕ್ MS ಎಕ್ಸೆಲ್ ಆಗಿರ್ಬೋದು, ಗೂಗಲ್ ಶೀಟ್ಸ್ಗಳಲ್ಲಿ ಟೈಪ್ ಅಥವಾ ಡೇಟಾನ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಎರಡಕ್ಕೂ ಕೂಡ 25ಇಂದ ನಿಮಗೆ 30-40,000ವರೆಗೂ ಪರ್ ಮಂತ್ ಸ್ಯಾಲ್ರಿಗಳು ಸಿಗ್ತಾ ಇದೆ. ಜಸ್ಟ್ 10th ಪಾಸ್ ಆದವರು ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಷರ್ಸ್ ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಈ ರೂಲಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ರು ಆರಾಮಾಗಿ ಇಲ್ಲಿ ವರ್ಕ್ನ ಮಾಡ್ಬೋದು. ಯಾಕಂದರೆ ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲ್ ಇದೆ. ಎಕ್ಸ್ಪೆಷಲಿ ಇದು ಬಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಒಂದು ಪ್ರಾಜೆಕ್ಟ್ ಅಥವಾ ಟಾಸ್ಕ್ ವೈಸ್ ನಿಮಗೆ ಇಲ್ಲಿ ಒಂದು ಪ್ರಾಜೆಕ್ಟ್ನ ಕೊಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಇಷ್ಟು ದಿನ ಅಂತ ಡೆಡ್ಲೈನ್ಗಳಿರುತ್ತೆ. ಲೈಕ್ 1 ವೀಕ್ ಅಥವಾ 8 ಡೇಸ್ 10 ಡೇಸ್ ಅಂತ ಅದರೊಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಈ ರೀತಿಯಾದಂಥ ವರ್ಕ್ಸ್ನ ನೀವು ಇಲ್ಲಿ ಮಾಡ್ಬೋದು. ಜಸ್ಟ್ ಡೇಟಾಸ್ಗಳನ್ನ ಎಂಟ್ರಿ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು, ಈ ರೀತಿಯಾದಂಥ ವರ್ಕ್ ಕೂಡ ಒಂದು ರೋಲಲ್ಲಿದೆ. ಸೊ 2 ರೋಲಿನ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ರೋಲಲ್ಲಿ ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಅಪ್ಲೈನ ಮಾಡಿ. ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. 2 ರೋಲ್ಗೂ ಕೂಡ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ಮೊಬೈಲ್ ಫೋನಿಂದ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇವತ್ತು ನಾನಿಲ್ಲಿ ಪ್ಲೇಸ್ಮೆಂಟ್ ಇಂಡಿಯಾ ಪ್ಲಾಟ್ಫಾರ್ಮಲ್ಲಿ ಇರುವಂಥ 2 ಡೇಟಾ ಎಂಟ್ರಿ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. 2 ಕೂಡ ಬೇರೆ ಬೇರೆ ಕಂಪ್ನಿಯ ವರ್ಕ್ ಆಗಿದೆ. ಇಲ್ಲಿ ಜಸ್ಟ್ 10th ಪಾಸ್ ಆದವರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಅವರೇ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ಓಪನಿಂಗ್ಸ್, ಹತ್ತತ್ರ ಥೌಸಂಡ್ಸ್ ಟುಗೆದರ್ ಓಪನಿಂಗ್ಸ್ಗಳು ಓಪನ್ ಇದೆ ಅಲ್ಲಿ. ಸೊ ಅದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾರೆಲ್ಲ ಡೇಟಾ ಎಂಟ್ರಿ ವರ್ಕ್ನ ಸರ್ಚ್ ಮಾಡ್ತಿದ್ದಾರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ನೀವು ನೋಡಿದ್ರೆ ಇದು ಬಂದು ಫಸ್ಟ್ ರೋಲಲ್ಲೇ ನಿಮಗೆ 10th ಪಾಸ್ ಫ್ರೆಶರ್ಸ್ ಇಲ್ಲಿ ಬೇಕಾಗಿದ್ದಾರೆ ಈ ವರ್ಕ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಅಥವಾ ಮೇಂಟೈನ್ ಎಕ್ಸಿಕ್ಯೂಟಿವ್ ರಿಲೇಟೆಡ್ ರೋಲ್ಸ್ಗಳನ್ನ ಅವರಿಲ್ಲಿ ನಿಮಗೆ ಆಫರ್ ಮಾಡ್ತಾ ಇರುವಂಥದ್ದು. ಹಾಗೆ ಕಂಪ್ನಿ ನೇಮ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಜಸ್ಟ್ ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಹಾಗೆ ನಿಮ್ಮ ಓಪನಿಂಗ್ಸ್ಗಳನ್ನ ನೋಡಿದ್ರೆ 985+ ಓಪನಿಂಗ್ಸ್ಗಳು ಇಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. ಜಸ್ಟ್ 1 ಡೇ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಇನ್ನೂ ಕೂಡ ಅವರು ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಹಾಗೆ 3 lakhs to 7 lakhs ಪರ್ ಇಯರ್ ನಿಮಗೆ ಆ್ಯನಮ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. 3 lakhs ಪರ್ ಇಯರ್, ಜಸ್ಟ್ 3 lakhs ಅಂತ ತಗೊಂಡ್ರು ಕೂಡ ಪರ್ ಇಯರ್ ನಿಮಗೆ ಪರ್ ಮಂತ್ ನಿಮಗೆ ಎಷ್ಟು ಬರುತ್ತೆ ಅಂದರೆ ನಿಮಗೆ ಅರೌಂಡ್ 25,000 ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. 25+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ, ಯಾವುದೇ ವಾಕ್-ಇನ್ ಇಂಟರ್ವ್ಯೂ ಇರೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಸ್ಕಿಲ್ಸ್ಗಳು ಜಸ್ಟ್ ಆನ್ಲೈನ್ ಜಾಬ್ಸ್ಗಳಾಗಿರ್ಬೋದು, ಹೋಮ್ ಬೇಸ್ಡ್ ಜಾಬ್ಸ್, ಡೇಟಾ ಮ್ಯಾನೇಜ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥ ರೋಲ್ ನಿಮಗೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಶಾರ್ಟ್ ಆಗಿರುವಂಥ ಕೆಲಸ. ರಿಮೋಟ್ ಆನ್ಲೈನ್ ಡೇಟಾ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಕೆರಿಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಡೇಟಾಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ವಿ ಆರ್ ಹೈರಿಂಗ್ ಆನ್ಲೈನ್ ಡೇಟಾ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಟು ಮೇಂಟೈನ್ ಡೇಟಾ ರೆಕಾರ್ಡ್ಸ್, ಅಪ್ಡೇಟ್ ಡ್ಯಾಶ್ ಬೋರ್ಡ್ಸ್, ಇನ್ಫಾರ್ಮೇಷನ್ಸ್ ಆ್ಯಂಡ್ ಸಪೋರ್ಟ್ ಬಿಸ್ನೆಸ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅವ್ರು ಹೇಳೋ ಡ್ಯಾಶ್ ಬೋರ್ಡ್ಸ್ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಗೂಗಲ್ ಶೀಟ್ಸ್ಗಳಾಗಿರ್ಬೋದು, ಅಥವಾ ಅವ್ರು ಕಳಿಸುವಂಥ ಲಿಂಕ್ಗಳಲ್ಲಿ ಅವರ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡುವಂಥದ್ದು, ಎಂಟ್ರಿ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ಸ್ಗಳಿರುತ್ತೆ, ಅದರಲ್ಲಿ ಅದನ್ನು ಕರೆಕ್ಟಾಗಿ ನೀವು ಟೈಪ್ನ ಮಾಡಬೇಕು, ಬಿಸ್ನೆಸ್ನ ಕ್ಲೀನಾಗಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಇಸ್ ಐಡಲ್ ಫಾರ್ ಕ್ಯಾಂಡಿಡೇಟ್ಸ್ ಲುಕಿಂಗ್ ಫಾರ್ ಅ ವರ್ಕ್ ಫ್ರಮ್ ಹೋಮ್ ಜಾಬ್, ರಿಮೋಟ್ ಜಾಬ್ಸ್, ಆನ್ಲೈನ್ ಆಫೀಸ್ ಜಾಬ್ಸ್, ಡೇಟಾ ಮ್ಯಾನೇಜ್ಮೆಂಟ್ ಜಾಬ್ಸ್ ಆ್ಯಂಡ್ ಬ್ಯಾಕ್ ಆಫೀಸ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದಾರೆ, ಲೈಕ್ ರಿಮೋಟ್ ಆಗಿರ್ಬೋದು ಅಥವಾ ಆನ್ಲೈನ್ ಡೇಟಾ ಮ್ಯಾನೇಜ್ಮೆಂಟ್ ಬ್ಯಾಕ್ ಆಫೀಸ್ ರೋಲ್ಸ್ಗಳನ್ನ ಸರ್ಚ್ ಮಾಡ್ತಿದ್ದಾರೆ, ಇವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫ್ರೆಶರ್ಸ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆರ್ ವೆಲ್ಕಮ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ ಆಗಿ ಟ್ರೈನಿಂಗ್ನ ಕೊಟ್ಟು ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊತೀವಿ ಅನ್ನೋದನ್ನು ಕೂಡ ಅವರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಯಾವುದೇ ರೀತಿ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಇರೋದಿಲ್ಲ. ಓಕೆನಾ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫ್ರೆಶರ್ಸ್ ಇದೆ,
ಓಪನಿಂಗ್ ಪೊಸಿಷನ್ಸ್ 985 ಇದೆ. ಎಜುಕೇಷನ್ಸ್ ಜಸ್ಟ್ 10th ಪಾಸ್ ಆಗಿರಬೇಕು. ರೋಲ್ ಡೇಟಾ ಮ್ಯಾನೇಜ್ಮೆಂಟ್ ರೀತಿಯಲ್ಲಿರುತ್ತೆ. ಇಂಡಸ್ಟ್ರಿ ಬಂದು ಕಾಲ್ ಸೆಂಟರ್ BPO ಈ ರೀತಿ ಇರುತ್ತೆ. ಜೆಂಡರ್ ಮೇಲ್ ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಕಂಟ್ರಿ ಇಂಡಿಯಾದವರಾಗಿರಬೇಕು. ಇನ್ನು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಫಸ್ಟ್ ರೋಲ್ ಆಗಿತ್ತು. ತುಂಬ ಶಾರ್ಟ್ ಆಗಿ ಸಿಂಪಲ್ ಎಲ್ಲ ಇನ್ಫಾರ್ಮೇಷನ್ನ ಹೇಳ್ತೀನಿ. ಈ ರೋಲಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಏನಾದ್ರು ಗೊತ್ತಾಗಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನು ಸೆಕೆಂಡ್ ರೋಲ್ ಕೂಡ ಬಂದು ಫಾರ್ಮ್ ಫಿಲ್ಲಿಂಗ್ ಅಥವಾ ಡೇಟಾ ಎಂಟ್ರಿ ಟೈಪ್ ಆದಂಥ ರೋಲ್ ಇದಾಗಿರುತ್ತೆ. ನೀವು ನೋಡ್ಬೋದು ಡೇಟಾ ಎಂಟ್ರಿ ಆಪರೇಟರ್ ಜಾಬ್ 10th ಪಾಸ್ ಫ್ರೆಶರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 10th ಪಾಸ್ ಆಗಿರುವಂಥ ಫ್ರೆಶರ್ಸ್ಗಳು ಕೂಡ ಡೇಟಾ ಎಂಟ್ರಿ ರೋಲ್ಗೆ ಅಪ್ಲೈನ ಮಾಡ್ಬೋದಾಗಿದೆ. ಇನ್ನು ಕಂಪ್ನಿ ಕೂಡ ನೀವು ನೋಡೋದು SP ಇಂಡಸ್ಟ್ರೀಸ್ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋಂಥದ್ದು. ಲೈಕ್ ಎಕ್ಸ್ಪೀರಿಯನ್ಸ್ ಮತ್ತೆ ಕೊಟ್ಟಿದ್ದಾರೆ 0 to 1 year ಅಂತ. ಓಪನಿಂಗ್ಸ್ ನೋಡಿದ್ರೆ 1000 ಓಪನಿಂಗ್ಸ್ ಇದೆ ಅಂತ ಹೇಳಿದ್ದಾರೆ. ಇನ್ನು ನಿಮಗೆ ಸ್ಯಾಲ್ರಿ ನೋಡೋದಾದ್ರೆ ಇಲ್ಲಿ ನಿಮಗೆ 4.3 ಅಂದರೆ 4,30,000 ಇಯರ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ಮಂತ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ನಿಮಗೆ 35,800 ಪರ್ ಮಂತ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗಿಂದ ಸಿಗುತ್ತೆ. ಓಕೆನಾ. ಸೊ ಇದು ಡೇಟಾ ಎಂಟ್ರಿಗಳಿಗೆ ಇಷ್ಟು ಕೊಡ್ತಾರಾ ಅಂತ ನೀವು ಕೇಳ್ಬೋದು. ಅವ್ರಿಗೆ ಈ ಡೇಟಾ ಎಂಟ್ರಿನೇ ತುಂಬ ಮೇನ್ ಆದಂಥ ರೋಲ್ ಆಗಿರುತ್ತೆ. ಅವರ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ರಿಪೋರ್ಟ್ಸ್ಗಳಾಗಿರ್ಬೋದು ಎಲ್ಲನೂ ಮೇಂಟೈನ್ ಮಾಡೋದಕ್ಕೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಟೈಪ್ ಮಾಡುವಂಥದ್ದು ಇರುತ್ತೆ, ಅದರಿಂದ ಅವ್ರಿಗೆ ಕೊಡ್ತಾರೆ. ಓಕೆನಾ. ಸೊ ಅದಾದಮೇಲೆ ಜಸ್ಟ್ 3 days ಆಗೋಷ್ಟೇ ಇದನ್ನು ಪೋಸ್ಟ್ ಮಾಡಿರೋಂಥದ್ದು. ಇದು ಕೂಡ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ನೀವು ಸ್ಕಿಲ್ಸ್ಗಳು ಏನು ಮಾಡಬೇಕು ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ. ಇಲ್ಲಿ ಸ್ಕಿಲ್ಸ್ಗಳಿದೆ ನೋಡಿ, ಇದೆಲ್ಲ ಆ್ಯಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ ಫಾರ್ ಫಾರ್ಮ್ ಫಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಟು ಅಸಿಸ್ಟ್ ಇನ್ ಡೇಟಾ ಎಂಟ್ರಿ ಟಾಸ್ಕ್ ಫಾರ್ ದ ಕಂಫರ್ಟ್ ಫ್ರಮ್ ಯೋರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾನು ಫಾರ್ಮ್ ಫಿಲ್ಲಿಂಗ್ ಅಂತ ಫಸ್ಟೇ ಹೇಳಿದೆ. ಡೇಟಾ ಎಂಟ್ರಿ ಫಾರ್ಮ್ ಫಿಲ್ಲಿಂಗ್ ಎರಡು ಬೇರೆ ಅಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಅವರ ಡೇಟಾಸ್ಗಳನ್ನ ಫಾರ್ಮಲ್ಲಿ ಎಂಟ್ರಿ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಅವರ ಕ್ಲೈಂಟ್ಸ್ಗಳದ್ದು ಡೇಟಾಸ್ಗಳಿರುತ್ತೆ ಅಥವಾ ಅವರ ಸ್ಟೂಡೆಂಟ್ಸ್ಗಳ ಅಥವಾ ಅವ್ರಿಗೆ ಏನು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ವರ್ಕ್ನ ಮಾಡ್ತಾ ಇರ್ತಾರೆ ಅದರ ರಿಲೇಟೆಡ್ ಡೇಟಾಸ್ಗಳಿರುತ್ತೆ. ಆ ಫಾರ್ಮಲ್ಲಿ ಅವ್ರ ಇನ್ಫಾರ್ಮೇಷನ್ ಲೈಕ್ ನೇಮ್ ಇರೋ ಕಡೆ ನೇಮು, ಏಜ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಇರೋ ಕಡೆ ಇಮೇಲ್, ಅದನ್ನು ಜಸ್ಟ್ ಟೈಪ್ ಮಾಡಿ ಅವ್ರಿಗೆ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನೇ ಫಾರ್ಮ್ ಫಿಲ್ಲಿಂಗ್ ಅಂತ ಹೇಳೋದು. ಅದನ್ನೇ ಡೇಟಾ ಎಂಟ್ರಿ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿಯಾದಂಥ ವರ್ಕ್ನ ನೀವು ಮಾಡಬೇಕು. ನೀವು ಜಸ್ಟ್ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂದರೆ ಡೇಟಾಸ್ಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಿಲ್ ದ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಕೊಟ್ಟಿರುವಂಥ ಫಾರ್ಮ್ಸ್ಗಳನ್ನ ಫಿಲ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿ ಅವ್ರು ಏನು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಂತ ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ರೆ. ವೆರಿಫೈ ಮಾಡಬೇಕಾಗಿರುತ್ತೆ ನೀವು ಎಂಟ್ರಿ ಮಾಡಿರೋಂಥದ್ದು ಕರೆಕ್ಟಾಗಿದೆಯಾ ಇಲ್ವಾ, ಕಂಪನಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ಗೂ ಅದು ಮ್ಯಾಚ್ ಆಗ್ತಿದೆ ಅಂತ ನೀವು ಜಸ್ಟ್ ವೆರಿಫೈ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಟೈಮ್ ಮ್ಯಾನೇಜ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ ಟು ಕಂಪ್ಲೀಟ್ ಟಾಸ್ಕ್ ವಿತ್ ಇನ್ ಡೆಡ್ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ 1 week ಟೈಮ್ ಕೊಡ್ತಾರೆ ಅಥವಾ 2 weeks ಟೈಮ್ ಕೊಡ್ತಾರೆ, 15 to 20 days ಟೈಮ್ನ ಕೊಡ್ತಾರೆ. ಇಸ್ ಕ್ವಾಂಟಿಟಿ ಆಫ್ ಫೈಲ್ಸ್ಗಳು ಅಥವಾ ಫಾರ್ಮ್ಸ್ಗಳನ್ನ ಅಂತ ಕೊಟ್ಟು ಆ ಟೈಮ್ ಒಳಗೆ ನೀವು ಅದು ಎಂಟ್ರಿ ಮಾಡಿ ಕೊಡಬೇಕು. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಮಾಡಿ, ಲೈಕ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ಮಿಡ್ ನೈಟ್ ಯಾವಾಗ ಬೇಕಾದ್ರೂ ಮಾಡಿ. ಅವ್ರು ನಿಮ್ಮನ್ನ ಕ್ವೆಶನ್ ಮಾಡೋದಿಲ್ಲ. ಬಟ್ ಡೆಡ್ ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಇನ್ನು ಕಮ್ಯುನಿಕೇಷನ್ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು ನಿಮಗೆ ಅಂತ ಕೇಳ್ತಾರೆ. ಸೊ ನಿಮಗೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು. ಏನೇ ಮಿಸ್ಟೇಕ್ಸ್ ಆದರೂ ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡುವಷ್ಟು ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕೇಳಿದ್ದಾರೆ. ಯಾಕಂದರೆ ಇಲ್ಲಿ ಸಾಫ್ಟ್ವೇರ್ನ ಅವರು ಡೌನ್ಲೋಡ್ನ ಮಾಡಿಸಿ ಅಲ್ಲಿ ನೀವು ಟೈಪ್ ಅಥವಾ ಎಂಟ್ರಿನ ಮಾಡೋದ್ರಿಂದ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದರಿಂದ ಸ್ವಲ್ಪ ಆದರೂ ಕಂಪ್ಯೂಟರ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸೆಲ್ಫ್ ಮೋಟಿವೇಟೆಡ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೆಲ್ಫ್ ಮೋಟಿವೇಟೆಡ್ ಆಗಿರೋದು ಮತ್ತು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಅದು ಕೂಡ ಹೇಳ್ತಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ನಿಮಗೆ ಏನೇ ವರ್ಕ್ನ ಕೊಟ್ಟರು ಕೂಡ ಕರೆಕ್ಟಾಗಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ, ಆ ಡೆಡ್ ಲೈನ್ ಒಳಗೆ ಮಾಡಿಕೊಡೋದಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ದಿಸ್ ಪೊಸಿಷನ್ಸ್ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಟು ಬಿಲ್ಡ್ ಯೋರ್ ಸ್ಕಿಲ್ಸ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ಸ್ ವೈಲ್ ವರ್ಕಿಂಗ್ ಫ್ಲೆಕ್ಸಿಬಲಿ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗ ಇದು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ಲೆಕ್ಸಿಬಲ್ ಆಗಿ ನಿಮ್ಮ ಒಂದು ಡೇಟಾ ಎಂಟ್ರಿ ಸ್ಕಿಲ್ಸ್ಗಳನ್ನಾಗಿರ್ಬೋದು ಅಥವಾ ನಿಮ್ಮ ಆರ್ಗನೈಸೇಷನ್ ಸ್ಕಿಲ್ಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಓಪನಿಂಗ್ 1000 ಇದೆ. ಎಜುಕೇಷನ್ 10th ಪಾಸ್ ಆದವ್ರು ಅಪ್ಲೈನ ಮಾಡ್ಬೋದು. ರೋಲ್ ಬಂದು ಫಾರ್ಮ್ ಫಿಲ್ಲಿಂಗ್ ಆಗಿರುತ್ತೆ. ಇಂಡಸ್ಟ್ರಿ ಕಾಲ್ ಸೆಂಟರ್ BPO ಈ ರೀತಿ ಇದೆ. ಇನ್ನು ಜೆಂಡರ್ ನೋಡಿದ್ರೆ ಮೇಲ್ ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಏಜ್ ಲಿಮಿಟ್ಸ್ ನೋಡಿದ್ರೆ 18 to 40 ಏಜ್ ಒಳಗಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಟ್ರಿ ಇಂಡಿಯಾ ಆಗಿದೆ. ಜಾಬ್ ಟೈಪ್ ಪಾರ್ಟ್ ಟೈಮ್ ಆಗಿದೆ. ಇನ್ನು ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕಂಪ್ಲೀಟಾಗಿ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ರೋಲಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ಈ ರೋಲಲ್ಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಹಾಗೆ ಇದ್ರ ಎರಡು ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕೆಲವೊಂದ್ಸಲ ಅದು ಶೋ ಆಗ್ತಾ ಇಲ್ಲ. ಸೊ ಅದರಿಂದ ಪ್ಲೀಸ್ ಯಾರು ಫಸ್ಟ್ ನೋಡ್ತೀರಾ, ಲಿಂಕ್ ಇಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನಲ್ಲಿ ಮತ್ತೆ ಅಟ್ಯಾಚ್ ಮಾಡೋದಕ್ಕೆ ಟ್ರೈನ ಮಾಡ್ತೀನಿ ಅಥವಾ ಅಟ್ಯಾಚ್ನ ಮಾಡ್ತೀನಿ. ಇಲ್ಲಿ ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ
ಕೊಡಬೇಕಾಗಿರುತ್ತೆ. ಹೇಗೆ ರಿಜಿಸ್ಟರ್ ಆಗೋದು ಅಂದರೆ ಜಸ್ಟ್ ನಿಮ್ಮ ನೇಮ್ ಮತ್ತು ನಿಮ್ಮ ಇಮೇಲ್ ಐ ಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಇಲ್ಲಿ ರಿಜಿಸ್ಟರ್ ನಾವು ಅಂತ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ರಿಜಿಸ್ಟರ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಆಗ್ತಿದ್ದಾಗೆ ಮತ್ತೆ ನಿಮ್ಗೆ ಇದೇ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಬಟ್ ನಾನಿಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗದೆ ಇರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ನೀವು ರಿಜಿಸ್ಟರ್ ಆದಮೇಲೂ ಕೂಡ ಕೆಲವೊಂದು ಸಲ ಈ ರೀತಿ ತೋರಿಸುತ್ತೆ. ಆವಾಗ ನೀವು ಇಲ್ಲಿ ರಿಜಿಸ್ಟರ್ ಆಗಿರುವಂಥ ನಿಮ್ಮ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ. ಅಪ್ಲೈ ಫಾರ್ ಆ ರೋಲಿಂದ ಇದೆ ಇದು, ಸೊ ಅದನ್ನ ರಿಲೇಟೆಡ್ ಇರುತ್ತೆ. ಕಂಟಿನ್ಯೂ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ನಾನು ಇಲ್ಲಿ ಏನಕ್ಕೆ ಅಪ್ಲೈನ ಮಾಡ್ತಾ ಇಲ್ಲ ಅಂದರೆ ನಾನು ಅಪ್ಲೈ ಮಾಡಿದಾಗ ಕೆಲವೊಂದಷ್ಟಕ್ಕೆ ಕಾಲ್ಸ್ಗಳು ಬರ್ತಾ ಇದೆ. ಸೊ ಅದರಿಂದ ನಾನು ಇಲ್ಲಿ ಅಪ್ಲೈನ ಮಾಡ್ತಾ ಇಲ್ಲ, ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಆ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ನ ಮಾಡಿ ಅಲ್ಲಿ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಕಂಟಿನ್ಯೂ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಅದು ಬಿಟ್ಟು ಏನಾದ್ರು ಕ್ವೆಶನ್ಸ್ ಕೇಳಿಸ್ತು ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದಾದಮೇಲೆ ನಿಮಗೆ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.